ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದನ್ನು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಅರ್ಥ ಮಾಡ್ಕೋ. ಬರ್ದೇ ಇರೋ ಹಾಗೆ ನಾನು ಮಾಡ್ತಿದ್ದೀನಲ್ಲ. ಏನು ಹೇಳ್ತಿದ್ಯಾ ನೀನು? ಹೌದು ರಾಧಿಕಾ, ಹಳೆ ನೆನಪು ಬರ್ದೇ ಇರೋ ಹಾಗೆ ನಾನು ಮಾತ್ರೆ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು ಮಾತ್ರೆ ಕೊಟ್ಟಾಗಿದೆ. ಇನ್ನೊಂದು 3-4 ಮಾತ್ರೆಯಲ್ಲಿ ಕೃಷ್ಣನ ಹಳೆ ನೆನಪೆಲ್ಲ ಹೊರಟೋಗುತ್ತೆ. ಇದು ಅನ್ಯಾಯ ಅಲ್ವಾ? ಯಾರನ್ನು ಕೇಳಿ ಇಂಥ ಕೆಲಸ ಮಾಡೋದಕ್ಕೆ ಹೋದೆ? ಬೇರೆ ದಾರಿ ಇರಲಿಲ್ಲ ರಾಧಿಕಾ. ಅವನೇ ನನಗೆ ಸರಿಯಾದ ಜೋಡಿ ಅಂತ ಅನಿಸ್ತು. ಅದಕ್ಕೆ ಈ ನಿರ್ಧಾರನ ತಗೊಂಡೆ. ನಿನ್ನ ಮಾತನ್ನ ನಾನು ಒಪ್ಪೋದಿಲ್ಲ. ನಿನ್ನ ಕೆಲಸಕ್ಕೆ ನೀನು ದ್ರೋಹ ಮಾಡ್ತಿದ್ಯಾ. ದ್ರೋಹ ಮಾಡಿನಾದ್ರೂ ಅವನನ್ನ ಪಡ್ಕೋಬೇಕು ಅನ್ನೋ ಹುಚ್ಚತ್ತಿದೆ ನನಗೆ. ಇದರಿಂದನೇ ಗೊತ್ತಾಗಲ್ವಾ ರಾಧಿಕಾ ನನಗೆ ಕೃಷ್ಣನ ಪ್ರೀತಿ ಅಂತ. ಪ್ಲೀಸ್ ರಾಧಿಕಾ, ಈ ವಿಚಾರದಲ್ಲಿ ನನಗೆ ಸಹಾಯ ಮಾಡಕ್ಕಿರೋದು ಈ ಮನೇಲಿ ನೀನು. ಇಲ್ಲ ಜಾನಕಿ, ನಿನ್ನ ನಡವಳಿಕೆ ನನಗಿಷ್ಟ ಆಗ್ತಿಲ್ಲ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನೋಡು, ಈ ಹುಚ್ಚುತನನ ಇಲ್ಲಿಗೆ ನಿಲ್ಲಿಸ್ಬಿಡು. ಆ ಮಾತ್ರೆಗಳನ್ನ ಅವನಿಗೆ ಕೊಡೋದಕ್ಕೆ ಹೋಗ್ಬೇಡ. ನಿನ್ ಮಾತನ್ನ ನಾನು ಒಪ್ಪಲ್ಲ. ನನಗೆ ಕೃಷ್ಣ ಬೇಕೇ ಬೇಕು ಅಷ್ಟೇ. ತುಂಬಾ ಯೋಚನೆ ಮಾಡಿ ನಾನು ಈ ನಿರ್ಧಾರನ ತಗೊಂಡಿದ್ದೀನಿ. ಮದ್ವೆ ಆದ್ರೆ ಕೃಷ್ಣನೇ ಆಗ್ಬೇಕು ಅಂತ ಹಠಕ್ ಬಿದ್ದಿದ್ದೀನಿ. ಈ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇವಾಗ ಹೇಳು ರಾಧಿಕಾ, ನನಗೆ ನಿನ್ ಸಹಾಯ ಬೇಕು. ಈ ಮದ್ವೆ ನಿನಗಿಷ್ಟ ಇದೆಯೋ ಇಲ್ವೋ? ಬೇಡ ಬಿಡು, ಬೇಡ. ಈ ಮನೆಯವ್ರಿಗೆ ಯಾರಿಗೂ ನನ್ ಇಷ್ಟ ಬೇಕಾಗಿಲ್ಲ. ನೀನ್ ಕೂಡ ಈ ಮನೆಯವ್ರ ರೀತಿನೇ ಬಿಹೇವ್ ಮಾಡ್ತಿದ್ಯಾ ಅಲ್ವಾ? ನೀನ್ ನನ್ ಪರ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನಗ್ ಕೂಡ ನನ್ ಖುಷಿ ಬೇಕಾಗಿಲ್ಲ ಅಲ್ವಾ? ಈಗ ಏನ್ ಮಾಡ್ಲಿ ನಾನು? ಈ ಜಾನಕಿ ಯಾಕಿಂತ ಕೆಲಸ ಮಾಡಿದ್ಲು? ನಾಳೆ ಮನೇಲಿ ಗೊತ್ತಾದ್ರೆ ಏನಾಗುತ್ತೋ ಏನೋ. ರಾಧಿಕಾ, ನನಗೆ ಕೃಷ್ಣ ಬೇಕೇ ಬೇಕು. ಅವನಿಲ್ಲ ಅಂದ್ರೆ ನಾನು ಹುಚ್ಚಿ ಆಗೋಗ್ತೀನಿ. ರಾಧಿಕಾ, ಪ್ಲೀಸ್ ಇದಕ್ಕೆ ಒಪ್ಕೊಳ್ಳೆ. ನಾನು ನಿನ್ನನ್ನೇ ನಂಬಿದ್ದೇನೆ. ಪ್ಲೀಸ್ ಪ್ಲೀಸ್ ಕಣ. ಸರಿ, ರಾಧಿಕಾ, ಥ್ಯಾಂಕ್ ಯು ಕಣೆ. ಥ್ಯಾಂಕ್ ಯು ಸೋ ಮಚ್. ಸಾರಿ ಕಣೆ, ನಾನು ಕೃಷ್ಣನ ವಿಷಯದಲ್ಲಿ ತುಂಬಾ ಹಠಮಾರಿ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಆ ರೀತಿ ಎಲ್ಲ ಕೂಗಾಡ್ಬಿಟ್ಟೆ. ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡು, ಯೋಚನೆ ಮಾಡಬೇಡ. ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬರೀ ನನಗೆ ನಿನ್ನ ಮಾತಿನ ಭರವಸೆ ಬೇಕಾಗಿಲ್ಲ. ಬಾ ನನ್ನ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀನು ಸುಮ್ಮನೆ ಬಾ.
ಬಾ. ರಾಧಿಕಾ, ನೀನು ನನ್ನ ಕೃಷ್ಣನ್ ಮದ್ವೆಗೆ ಒಪ್ಕೊಂಡಿದ್ದೀನಿ, ಹಾಗೆ ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ನಿನ್ ಮಗು ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳು. ಅಷ್ಟೇ ಅಲ್ಲ, ವಿಶ್ವ ಮೇಲೂ ಆಣೆ ಮಾಡಿ ಹೇಳು. ನನ್ನ ವಿಶ್ವ ಮೇಲೆ ನಾನು ಯಾವತ್ತೂ ಪ್ರಮಾಣ ಮಾಡಿಲ್ಲ. ನನ್ನ ವಿಶ್ವ ನನಗೆ ದೇವ್ರ ಸಮಾನ. ಅದೇ ಆ ದೇವ್ರ ಮೇಲೆ ಆಣೆ ಮಾಡು ಅಂತ ಹೇಳ್ತಾ ಇರೋದು. ನಿನ್ ತಂಗಿಗೋಸ್ಕರ ಅಷ್ಟು ಮಾಡಲ್ವಾ ರಾಧಿಕಾ? ನೀನ್ ಆಣೆ ಮಾಡಿದ್ರೆ ನನಗೆ ನಂಬಿಕೆ ಬರುತ್ತೆ. ರಾಧಿಕಾ, ನೀನ್ ಇಷ್ಟೆಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು, ನಾನು ಇಷ್ಟೆಲ್ಲ ಕೇಳ್ಕೊಂತಿದ್ದೀನಿ ಅಂದ್ರೆ ನಾನು ಕೃಷ್ಣನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ನೀನೇ ಅರ್ಥ ಮಾಡ್ಕೊ. ಆಯ್ತು, ನೀನು ಹೇಳ್ದ ಹಾಗೆ ಆಗಲಿ. ನಾನು ನನ್ನ ಮಗು, ನನ್ನ ವಿಷಯ ಮೇಲೆ ಪ್ರಮಾಣ ಮಾಡ್ತೀನಿ. ಈ ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ. ನಿನ್ನ ಮದುವೆ ವಿಷಯದಲ್ಲೂ ನಾನು ನಿನ್ನ ಬೆಂಬಲಕ್ಕೆ ನಿಲ್ತೀನಿ. ರಾಧಿಕಾ, ತುಂಬಾ ಥ್ಯಾಂಕ್ಸ್. ನನಗೆ ಈ ಮನೆತನದ ಗೌರವಕ್ಕಿಂತ ನನ್ನ ತಂಗಿ ಪ್ರೀತಿನೇ ದೊಡ್ಡದಾಗಿ ಕಾಣಿಸ್ತಿದೆ. ಹೀಗಾಗ್ತಿದೆ ನನಗೆ. ಯಾವತ್ತೂ ಇಲ್ಲದೆ ಇರೋ ಆತಂಕ ಇವತ್ತೇ ಯಾಕೆ? ಜಾನಕಿ ಮಾತಿಗೆ ಒಪ್ಕೊಂಡಾಗ್ಲಿಂದ ನನ್ನ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ. ನನ್ನ ವಿಷಯ ಮೇಲೆ, ನನ್ನ ಮಗು ಮೇಲೆ ಪ್ರಮಾಣ ಮಾಡಿ ನಾನು ತಪ್ಪು ಮಾಡ್ಬಿಟ್ನಾ? ಹೌದು, ತಪ್ಪು ಮಾಡಿದೆ. ನೀನು ಹಿಂದೆ ಮುಂದೆ ಯೋಚನೆ ಮಾಡದೆ ಜಾನಕಿಗೆ ಮಾತು ಕೊಟ್ಟಿಯಲ್ಲ, ಅದ್ರ ಹಿಂದೆ ಬೇರೆ ಉದ್ದೇಶ ಇಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ನಿನಗೆ ಈ ಮನೆಯಲ್ಲಿ ಆಶ್ರಯ ಕೊಟ್ಟವ್ರು ಯಾರು? ಈಗ ನೀನು ಯಾರ ಮಾತನ್ನು ಕೇಳ್ತಾ ಇದೆಯಾ ರಾಧಿಕಾ? ನೀನೀಗ ಮಾಡೋ ಕೆಲಸ, ನೀನು ಈ ಮನೆಗೆ ಮಾಡ್ತಿರೋ ದ್ರೋಹ ಅನ್ನೋದು ಗೊತ್ತಿದ್ಯಾ ನಿನಗೆ? ನಾನು ಯಾಕೆ ಈ ಮನೆಗೆ ದ್ರೋಹ ಮಾಡಲಿ? ಜಾನಕಿ ಇಷ್ಟಕ್ಕೆ ಇಲ್ಲ ಅನ್ನೋದಕ್ಕಾಗದೆ ಇದಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ. ಒಪ್ಕೊಂಡ್ಮೇಲೆ ಈ ಆತಂಕ ಯಾಕೆ ನಿನಗೆ? ಗೊತ್ತಿಲ್ಲ, ಯಾಕೋ ತುಂಬಾ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಏನೋ ಕಳ್ಕೊತಾ ಇದ್ದೀನಿ ಅಂತ ಅನಿಸ್ತಿದೆ. ಹೌದಾ? ಮನ್ಸಿಗೆ ಹಾಗೆ ಅನಿಸ್ತಿದೆ ಅಂದ್ರೆ ಹೋಗು, ಎಲ್ರ ಮುಂದೆ ನಿಜ ಹೇಳು. ಜಾನಕಿ ಕೃಷ್ಣನ ಇಷ್ಟಪಡ್ತಾ ಇರೋದು ನಿನ್ಗಿಷ್ಟ ಇಲ್ಲ ಅಂತ.
ಹೋಗು, ಹೇಳಿ ಹೋಗು. ನೋಡು, ಯಾವಾಗ್ಲೂ ಮನ್ಸಿನ ಮಾತನ್ನೇ ಕೇಳ್ಬೇಕಂತ. ಮನಸ್ಸು ಬೇಡ ಅಂತ ಹೇಳ್ತಿದೆ ಅಂದ್ಮೇಲೆ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ತಾನೇ ಅರ್ಥ. ಆದ್ರೆ ಜಾನಕಿ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ಈಗ ಜಾನಕಿಗೆ ನೋವಾಗುತ್ತೆ ಸರಿ, ಆದ್ರೆ ವಿಷಯ ಗೊತ್ತಾದ್ಮೇಲೆ ಇಡೀ ಕುಟುಂಬಕ್ಕೆ ನೋವಾಗುತ್ತೆ ರಾಧಿಕಾ. ಕೃಷ್ಣನ್ ಪ್ರೀತಿಗೋಸ್ಕರ ಯಾವ ಹೃದಯ ಹಂಬಲಿಸ್ತಾ ಇದೆಯೋ, ಯಾವ ತಾಯಿ ಅವನಿಗೋಸ್ಕರ ಕಾಯ್ತಾ ಇದ್ದಾಳೆ, ಯಾವ ಮಗು ಅವನಿಲ್ದೆ ಅನಾಥವಾಗಿ ಬೆಳೀತಾ ಇದೆಯೋ, ಇವರೆಲ್ರಿಗೂ ನೀನ್ ಮಾಡ್ತಿರೋ ಮೋಸ ಅಲ್ವಾ ರಾಧಿಕಾ ಇದು? ಯೋಚನೆ ಮಾಡು, ಇನ್ನೂ ಕಾಲ ಮಿಂಚಿಲ್ಲ. ಜಾನಕಿಗೆ ಆ ಕೃಷ್ಣನ್ ಸಹವಾಸನ ಬಿಡೋದಕ್ಕೆ ಹೇಳು. ಮನೇಲಿ ಎಲ್ರ ಮುಂದೆ ಹೇಳಿದ್ರೆ ಜಾನಕಿ ಮನಸ್ಸಲ್ಲಿ ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡ್ಬೋದು. ಆದ್ರೆ ಮನೆಯವ್ರ ದೃಷ್ಟಿನಲ್ಲಿ ನೀನ್ ಈ ಮನೆಗೆ ಮಾಡೋ ಸಹಾಯ ಆಗತ್ತೆ. ಇಲ್ಲ, ನಾನು ಯಾರಿಗೂ ಹೇಳೋದಿಲ್ಲ. ನಾನು ನನ್ನ ವಿಷು ಮೇಲೆ, ನನ್ನ ಮಗು ಮೇಲೆ ಪ್ರಮಾಣ ಮಾಡಿದ್ದೀನಿ. ನನ್ನಿಂದ ಆ ಪ್ರಮಾಣನ ಮುರಿಯೋದಕ್ಕಾಗಲ್ಲ. ನಿನಗೆ ನಿನ್ ಗಂಡ, ನಿನ್ ಮಗು ಅಷ್ಟೇ ಮುಖ್ಯ. ಸ್ವಾರ್ಥಿ ನೀನು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಬಿಡು. ದೇಸಾಯಿಗಳು ಜಾನಕಿ ಮದುವೆ ಬಗ್ಗೆ ಕಟ್ಕೊಂಡಿರೋ ಕನ್ಸನ್ನೆಲ್ಲ ಹಾಳು ಮಾಡ್ತಾ ಇದೀಯ ನೀನು. ನಿನಗೆ ಈ ಮನೆತನದ ಗೌರವಕ್ಕಿಂತ ನಿನ್ನ ಮಗು ನಿನ್ ಗಂಡನ ಮೇಲೆ ಮಾಡಿರೋ ಪ್ರಮಾಣನೇ ದೊಡ್ಡದಾಗಿ ಕಾಣ್ತಿದೆ ಅಲ್ವಾ? ಮನೆಯವ್ರ ದೃಷ್ಟಿನಲ್ಲಿ ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ. ಈ ಮನೆಗೆ ದ್ರೋಹ ಮಾಡಿದೆ ಅಂತ ನಾನು ಈ ಮನೆಯಿಂದ ಆಚೆ ಹಾಕಿದ್ರೂ ಚಿಂತೆ ಇಲ್ಲ. ನಾನು ಜಾನಕಿಗೆ ಮೋಸ ಮಾಡಲ್ಲ. ಜಾನಕಿ ನನ್ನ ತಂಗಿ, ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಏನು ಶಾಂತವಾಗಿ ಮಲಗಿದೆಯಾ ವಿಶು? ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದರೆ ಹಳೆ ನೆನಪು ಬಂದು ನೀನು ಎಷ್ಟು ವೈಲೆಂಟ್ ಆಗ್ತೀಯ ಅನ್ನೋದನ್ನ ನಾನು ನೋಡಿದೆ. ನಿನ್ನ ಹಳೆ ನೆನಪನ್ನ ಮರೆತು ನನ್ನ ಮುಂದೆ ಬದುಕೋ ದಿನ ಸದ್ಯದಲ್ಲೇ ಇದೆ ವಿಶು. ಈಗಾಗಲೇ ಎಲ್ಲ ಅಳಿಸಿ ಹೋಗಿರ್ಬೇಕು ಅಲ್ವಾ? ನೀನು ನಿನ್ನ ಮನೆಯವರು ನನಗೆ ಮಾಡಿರೋ ದ್ರೋಹದಿಂದ ನಾನು ರಾಧಿಕಾ ಬದುಕನ್ನ ಹೇಗೆ ನರಕ ಮಾಡಿದ್ದೀನಿ ಅಂತ ಗೊತ್ತಾಯ್ತಲ್ಲ. ಎಲ್ಲಿ ನಿನ್ನ ಧರ್ಮಾಧಿಕಾರಿ ಕುಟುಂಬ? ಎಲ್ಲಿದೆ ನಿನ್ನ ಚಿಕ್ಕಪ್ಪ, ಅಜ್ಜಿ, ಅಮ್ಮ, ವಿವೇಕ, ಪ್ರದೀಪ? ಎಲ್ಲರಿಂದನೂ ಹೇಗೆ ನಿನ್ನ ದೂರ ಇಟ್ಟಿದ್ದೀನಿ.
ನೋಡಿದ್ಯಾ? ಇನ್ಯಾವತ್ತೂ ಅವ್ರನ್ನ ನೀನು ಸೇರೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಬಿಡು. ಇಲ್ಲೇ ಇರೋ ರಾಧಿಕಾನು ಕೂಡ ನಿನಗೆ ಗೊತ್ತಿಲ್ಲದಿರೋ ಹಾಗೆ. ಕೃಷ್ಣ, ಏನು ಊಟ ಗೀಟ ಬೇಡ್ವಾ? ಬರೀ 3 ಹೊತ್ತು ಆಟನೇ ಆಟಾಡ್ತಿರೋದಾ? ಬಾಯ್ಲಿ 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 ಊಟ ಮಾಡೋಣ. ರಾಧಿಕಾ, ನಾನು ಕೃಷ್ಣಂಗೋಸ್ಕರ ಏನೋ ತಂದಿದ್ದೀನಿ. ಏನು? ಶಾಪಿಂಗ್ ಹೋಗಿದ್ನಾ, ಇದಕ್ಕೆ ಕೃಷ್ಣ ನೆನಪಾಯ್ತು, ಇದನ್ನೆಲ್ಲ ತಗೊಂಬಂದೆ. ಏನಿದೆಲ್ಲ? ಇದು ಲಿಬೆರೋ ಪೌಡರ್, ಇದು ಲಿಬೆರೋ ಬಾಡಿ ಲೋಷನ್, ಇದು ಲಿಬೆರೋ ಪ್ಯಾಂಟ್. ನಾನೇ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಇದನ್ನೆಲ್ಲ ನೀನ್ ತಂದಿದ್ ಒಳ್ಳೇದೇ ಆಯ್ತು. ಹೌದು, ನಿಂದು ಊಟ ಆಯ್ತಾ? ಇನ್ನೂ ಇಲ್ಲ. ಸರಿ, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ನಾನು ಊಟಕ್ಕೆ ತಯಾರಿ ಮಾಡಿರ್ತೀನಿ. ಸರಿ. ನಿನ್ನ ಎಲ್ಲೋ ನೋಡಿದ ನೆನಪು ನನಗೆ. ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಯಾರು ನೀನು? ನಾನು ಆಶ್ರಮದವನು ಕೃಷ್ಣ. ಯಾಕೆ ಹಾಗೆ ಹೇಳ್ತಿದ್ಯಾ? ನಾನು ಕೃಷ್ಣ ಅಲ್ಲ. ನನ್ನ ಹೆಸರು ಕೃಷ್ಣ ಅಲ್ಲ. ಮತ್ತೆ ಬೇರೆ ಏನು? ನೀನ್ ಕೃಷ್ಣನೇ? ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ನನ್ನ ಹೆಸರು
ನನಗೆ ನೆನಪಾಗ್ತಾ ಇಲ್ಲ. ಆದರೆ ನಿನ್ನನ್ನೆಲ್ಲೋ ನೋಡಿದ್ದೀನಿ ನಾನು. ಎಲ್ಲಿ ನೋಡಿದ್ದೀನಿ? ಅದು ಇದೇ ಆಶ್ರಮದಲ್ಲಿ ಕೃಷ್ಣ. ಇಲ್ಲ, ಬೇರೆ ಎಲ್ಲೋ ನೋಡಿದ್ದೀನಿ ನಾನು. ಸುಮ್ಮನಿರ ಕೃಷ್ಣ, ಇವತ್ತು ಏನಾಗಿದೆ ನಿನಗೆ? ನಿನ್ನ ಹೆಸರನ್ನೇ ಮರಿತಾ ಇದೀಯಾ? ಒಂದು ಮಾತ್ರೆಗೆ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದಾನೆ ಅಂದರೆ ಮುಂದೆ ಪೂರ್ತಿ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಜಾನಕಿ, ನೀನು ತುಂಬ ಬುದ್ಧಿವಂತೆ, ಸರಿಯಾದ ಟ್ರೀಟ್ಮೆಂಟೇ ಕೊಟ್ಟಿದ್ದೀಯ. ನೀನು ಶಾಂತನಲ್ವಾ?